ಕಾಟೇರ ತರುಣ್ ಸುನೀರ್ ಅವರು ನಿರ್ದೇಶಿಸಿ ದರ್ಶನ್ ಅವರು ನಟಿಸಿದ ಸಿನಿಮಾ ಮತ್ತು ಇದು ಹಲವಾರು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾವಾಗಿದೆ ಮತ್ತು ನನಗೆ ಇದರಲ್ಲಿ ಜಾಸ್ತಿ ನಂಬಿಕೆ ಅಂತ ಇದ್ದಿದ್ದು ತರುಣ್ ಹಾಗೂ ಜಡೇಜಾ ಅವರ ಮೇಲೆ ಮತ್ತು ನಿಜಕ್ಕೂ ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಅನ್ನುವುದು ನಿಮಗೆ ವಿಡಿಯೋ ಎಂಡಿನಲ್ಲಿ ಗೊತ್ತಾಗುತ್ತದೆ. ಎಸ್, ಹಾಯ್, ಹಲೋ, ನಮಸ್ಕಾರ. ಕಾಟೇರ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುತ್ತಿರುವ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮತ್ತು ಸಿನಿಮಾ ನೋಡಿ ನನಗೆ ಏನು ಇಷ್ಟ ಆಯ್ತು ಏನು ಕಷ್ಟ ಆಯ್ತು ಅನ್ನುವುದರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಾಟೇರ ಸ್ಟೋರಿಯ ಬಗ್ಗೆ ಮಾತನಾಡಬೇಕೆಂದರೆ ಇದರ ಕತೆ ನಡೆಯುವುದು 1974 ಹಾಗೂ ಅದರ ಸುತ್ತಮುತ್ತಲಿನ ಕತೆ. ಒಂದು ಊರು, ಅಲ್ಲಿ ಕುಲುಮೆ ಮಾಡುತ್ತಿರುವ ನಮ್ಮ ಕಾಟೇರ ತನ್ನ ಪಾಡಿಗೆ ತಾನು ಇರುವವನಿಗೆ ಒಂದು ಘಟನೆಯಿಂದ ಎದುರಿಗೆ ಬಂದು ನಿಲ್ಲಬೇಕಾಗುತ್ತದೆ. ಅಲ್ಲಿಂದ ಇವನ ಜೀವನ ಏನಾಯಿತು, ಅವನು ನಿಂತಿದ್ದು ಏನಕ್ಕೆ ಮತ್ತು ಇದರಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನು ಹೇಳಲಿಕ್ಕೆ ಹೊಂಟಿದ್ದಾರೆ ಎಂಬುದನ್ನು ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಮತ್ತು ಇಲ್ಲಿ ಡೈರೆಕ್ಟರ್ ಅವರು ದರ್ಶನ್ ಅವರಲ್ಲಿ ಇರುವ ಟ್ಯಾಲೆಂಟ್ ಅನ್ನು ತುಂಬಾ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ತರುಣ್ ಅವರ ಡೈಲಾಗ್ ಡೆಲಿವರಿಯಿಂದ ಹಿಡಿದು ಅವರು ನಟಿಸಿದ ಸೀಕ್ವೆನ್ಸ್ ಗಳ ತನಕ ಎಲ್ಲ ನಮಗೆ ಆ ಪಾತ್ರದಲ್ಲೂ ಕೂಡ ಕಾಣಿಸುತ್ತದೆ ಹಾಗೂ ದರ್ಶನ್ ಅವರಲ್ಲಿ ಇರುವ ಆ ನಟ ಕೂಡ ಕಾಣುತ್ತೆ. ಸ್ಪೆಷಲಿ ಆ ಊಟ ಮಾಡುವ ಸೀನ್ ಇಂದ ಹಿಡಿದು ಆ ದಣಿಗಳ ಎದುರು ಡೈಲಾಗ್ ಡೆಲಿವರಿ ಮಾಡಿದ ರೀತಿ ಮತ್ತು ಎಲ್ಲಾ ಪಾತ್ರಗಳಿಗೆ ಸರಿಯಾದ ಸ್ಕ್ರೀನ್ ಟೈಮ್ ಅನ್ನು ಸಹ ಕೊಟ್ಟಿದ್ದಾರೆ ಮತ್ತು ಕತೆ ಎಲ್ಲೇ ಹೊರಗೆ ಹೋಗುತ್ತಿದೆ ಎಂದು ಅನ್ನಿಸುವುದೇ ಇಲ್ಲ. ಮತ್ತು ಇಲ್ಲಿ ಡೈಲಾಗ್ ರೈಟರ್ ಮಾಸ್ತಿ ಅವರನ್ನು ಹೊಗಳಲೇಬೇಕು. ಸಿನಿಮಾದಲ್ಲಿ ನಡೆಯುತ್ತಿರುವ ಸೀನಿಗೆ ಸರಿಯಾಗಿ ಅದಕ್ಕೆ ಸಿಂಕ್ ಆಗುವ ಹಾಗೆ ಆ ಮೂಮೆಂಟಿಗೆ ಸರಿಯಾಗಿ ಹೋಲುತ್ತಿದ್ದವು ಮತ್ತು ಸ್ಪೆಷಲಿ ಇಲ್ಲಿ ಹೀರೋ ಪಾತ್ರ ಅಲ್ಲದೆ ಜೊತೆಗೆ ಇರುವ ಕ್ಯಾರೆಕ್ಟರ್ ಅನ್ನು ಸಹ ಆ ರೀತಿಯ ಡೈಲಾಗ್ಸ್ ಗಳನ್ನು ಕೊಟ್ಟಿದ್ದಾರೆ. ಮತ್ತು ಆರಾಧನಾ ಅವರ ಇದು ಡೆಬ್ಯೂ ಸಿನಿಮಾ ಆಗಿದ್ದು ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ಕುಮಾರ್ ಗೋವಿಂದ್ ಅವರ ಪಾತ್ರ ಭಾವ ಬಾಮೈದರ ಸಂಬಂಧ ಚೆನ್ನಾಗಿತ್ತು ಮತ್ತು ಮೂವಿಯಲ್ಲಿ ತೋರಿಸಲಾದ ಎಲ್ಲಾ ಆಕ್ಟರ್ಸ್ ಗಳು ತಮ್ಮ ಪಾತ್ರವನ್ನು ಸರಿಯಾಗಿ ನಿಭಾಯಿಸಿದ್ದಾರೆ. ಮತ್ತು ಇದರ ನೆಗೆಟಿವ್ ಸೈಡ್ಸ್ ಬಗ್ಗೆ ಮಾತನಾಡಬೇಕೆಂದರೆ ಎಲ್ಲ ವಿಲನ್ ಗಳ ಕ್ಯಾರೆಕ್ಟರ್ಸ್ ಅಷ್ಟು ಗಟ್ಟಿಯಾಗಿ ಬರ್ದಿಲ್ಲ ಮತ್ತು ಇಲ್ಲಿ ಇರುವ ವಿಚಾರಗಳು ಹಲವು ಸಿನಿಮಾಗಳಲ್ಲಿ ಕೇಳಿದ ಹಾಗೆ ಅನ್ನಿಸುತ್ತದೆ. ಮತ್ತು ಡೈರೆಕ್ಟರ್ ಅವರು ಕಥೆಯನ್ನು ತುಂಬಾ ಚೆನ್ನಾಗಿ ಸ್ಟ್ಯಾಬ್ಲಿಷ್ ಮಾಡಿದ್ದಾರೆ ಮತ್ತು ಸೆಕೆಂಡ್ ಹಾಫಿನಲ್ಲಿ ಕತೆ ರೈತರಿಂದ ಜಾತಿಯ ಕಡೆಗೆ ಹೋಗುತ್ತದೆ. ಅಸ್ಪೃಶ್ಯರನ್ನು ಕಾಣುವ ರೀತಿ ಮತ್ತು ಅವರ ನೆರಳು ಸಹ ಬಿದ್ದರೆ ಪುನಃ ಸ್ನಾನ ಮಾಡುವುದು ಮತ್ತು ಒಂದು ಕಡೆ ಆಕ್ಷನ್, ಒಂದು ಕಡೆ ಜನರ ಮೇಕಪ್, ಇವರೆಲ್ಲರನ್ನು ತೋರಿಸಿದ ರೀತಿ ಚೆನ್ನಾಗಿತ್ತು. ಇಷ್ಟು ನನಗೆ ಸಿನಿಮಾ ನೋಡಿ ಅನ್ನಿಸಿದ ವಿಚಾರಗಳು. ಮತ್ತು ನೀವು ಕೂಡ ದರ್ಶನ್ ಅವರ ಅಭಿಮಾನಿ ಆಗಿದ್ದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಮತ್ತು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದ್ದರೆ ನಿಮಗೆ ಇದು ಹೇಗೆ ಅನ್ನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ.